ಸರ್ ನಮಸ್ತೆ, ಎಲ್ಲಿಂದ? ನಾನು ಬೆಂಗಳೂರಿನಲ್ಲೇ ಇರ್ತೇನೆ. ಕಾನೂನು ವಿದ್ಯಾಭ್ಯಾಸವನ್ನು ಮುಗಿಸಿರುವಂಥವನು. ವಿದ್ಯಾರ್ಥಿ ಪರಿಷತ್ನ ಕೆಲಸವನ್ನು ಮಾಡ್ತೇನೆ ನಾನು. ಏನಕ್ಕೋಸ್ಕರ ಈ ಪ್ರೊಟೆಸ್ಟ್? ಒಂದು KPSC ಅನ್ನೋದೇನಿದೆ, ಒಂದು ಎಲ್ಲ ಅಭ್ಯರ್ಥಿಗಳ ಒಂದು ಭವಿಷ್ಯವನ್ನು ನಿರ್ಧರಿಸುವಂತಹ ಪರೀಕ್ಷೆಗಳನ್ನು ನಡೆಸುವಂತಹ ಒಂದು ಸಾಂವಿಧಾನಿಕ ಸಂಸ್ಥೆ. ನಾವೆಲ್ಲರೂ ಸಂವಿಧಾನದ ಬಗ್ಗೆ ಮಾತಾಡ್ತೇವೆ. ಸಂವಿಧಾನ ಆ ಹಕ್ಕು ಕೊಟ್ಟಿದೆ, ಈ ಹಕ್ಕು ಕೊಟ್ಟಿದೆ. ಸಂವಿಧಾನದ ಒಳಗಡೆನೇ KPSC ಅನ್ನೋದಕ್ಕೂ ಕೂಡ ಒಂದು ಅವಕಾಶ ಕೊಟ್ಟಿದೆ. ಆದರೆ ಇವತ್ತು ಆ KPSC ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ಕೂಡೋಗಿದೆ. ಇವತ್ತುವರೆಗೆ ಯಾವುದೇ ಪರೀಕ್ಷೆಯನ್ನು KPSC ನಡೆಸಿದರೂ ಕೂಡ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಒಂದು ಪರೀಕ್ಷೆಯನ್ನು KPSC ನಡೆಸಿದೆ ಅಂತ ಹೇಳುವಂತಹ ಪರೀಕ್ಷೆಯೇ ಇಲ್ಲ ಅನ್ನುವ ರೀತಿಯಾದಂಥ ಭ್ರಷ್ಟಾಚಾರಗಳು ಇವತ್ತು ಹೊರಗಡೆ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ KPSC ಶುದ್ಧ ಆಗಬೇಕು. ಹಾಗಾಗಿ ಈ KPSCಯ ಶುದ್ಧತೆಗಾಗಿ ನಮ್ಮ ಈ ಹೋರಾಟ. ಏನಕ್ಕೋಸ್ಕರ ಭ್ರಷ್ಟಾಚಾರ ಆಗ್ತಾ ಇದೆ? ನೋಡಿ, ಭ್ರಷ್ಟಾಚಾರ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮನ್ನು ಆಳುವಂತಹ ಜನಪ್ರತಿನಿಧಿಗಳಿಗೆ ಭ್ರಷ್ಟಾಚಾರವೇ ಒಂದು ವ್ಯವಹಾರ. ಅವರ ಬಿಸ್ನೆಸ್ಸೇ ಒಂದು ಭ್ರಷ್ಟಾಚಾರ ಇವತ್ತು. ಹಾಗಾಗಿರೋದ್ರಿಂದ ಅವರೆಲ್ಲರೂ ಬಂದಂಥವರು ಎಲ್ಲೆಲ್ಲಿಂದ ದುಡ್ಡು ಮಾಡ್ಬೋದು ಅಂತ ನೋಡ್ತಾ ಇರ್ತಾರೆ. ಇವತ್ತು KPSCಯಲ್ಲಿರುವ ಮಾತೇನಂತ ಹೇಳಿದ್ರೆ, KPSCಯ ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದಾರೆ ಅವರುಗಳು ಇಷ್ಟು ಹಣವನ್ನು ತಂದು ಸರ್ಕಾರಕ್ಕೆ ಕೊಡ್ತಾರೆ ಅಂದರೆ ಸರ್ಕಾರ KPSCಯಿಂದ ರಿಕ್ರೂಟ್ಮೆಂಟ್ಗಳಿಗೆ ಕೊಡುತ್ತೆ. ಆ ಸದಸ್ಯರು, ಆ ಅಧ್ಯಕ್ಷರು ಏನಾದ್ರು ಸರ್ಕಾರಕ್ಕೆ ದುಡ್ಡು ಕೊಡಲ್ಲ ಅಂದರೆ ಇವತ್ತು KPSC ಥ್ರೂ ನೇಮಕಾತಿಗೆ ಅವಕಾಶನೇ ಕೊಡಲ್ಲ. ಈ ಥರದ ಪರಿಸ್ಥಿತಿ ಇರಬೇಕಾದ್ರೆ KPSCಯ ಅಧ್ಯಕ್ಷರು ಯಾರಾಗ್ತಾರೆ, ಸದಸ್ಯರು ಯಾರಾಗ್ತಾರೆ, ಅವರೆಲ್ಲರೂ ರಾಜಕೀಯದ ಯಾರೋ ಒಬ್ಬರ ಹಿಂಬಾಲಕರುಗಳನ್ನೇ ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರ ಉದ್ದೇಶ ಏನಂದರೆ KPSCಯ ಸದಸ್ಯರಾಗಬೇಕು, KPSCಯ ಅಧ್ಯಕ್ಷರಾಗಬೇಕು, ಇದ್ರ ಮೂಲಕ ನನ್ನ ಅವಧಿ ಒಳಗಡೆ ದುಡ್ಡು ಮಾಡ್ಕೊಂಡು ಹೋಗಬೇಕು ಅನ್ನುವ ಒಂದೇ ಉದ್ದೇಶದಲ್ಲಿ ಅಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಈ KPSC ಇದೇ ರೀತಿ ಮುಂದುವರೆದ್ರೆ ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರೆಲ್ಲರೂ ಭ್ರಷ್ಟಾಚಾರದ ಉದ್ದೇಶ ಇಟ್ಕೊಂಡೇ ಬರೋದ್ರಿಂದ ಈ ರೀತಿ ಭ್ರಷ್ಟಾಚಾರ ನಡೀತಿದೆ. ಇನ್ನೂ ಒಂದು ಉದಾಹರಣೆ, ಯಾರ ಮೇಲೆ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರದ ಕೇಸ್ ಇದೆಯೋ ಅದೇ ವ್ಯಕ್ತಿಯನ್ನು ತಂದು KPSC ಒಳಗಡೆ ಮೆಂಬರ್ ಮಾಡ್ತಾರೆ. ರಾಜ್ಯಪಾಲರ ಆಫೀಸಿಗೆ ಫೈಲ್ 2-3 ಬಾರಿ ಹೋಗುತ್ತೆ, ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ. ಆದರೂ ಕೂಡ ಅವತ್ತಿನ ಇರುವಂಥ ಮುಖ್ಯಮಂತ್ರಿಗಳು ಪ್ರೆಷರ್ ಹಾಕಿ ಅವರನ್ನು ಮೆಂಬರ್ ಮಾಡ್ತಾರೆ. ಅಂದರೆ ಕರಪ್ಷನ್ ಅಲಿಗೇಷನ್ ಇರುವಂಥ ವ್ಯಕ್ತಿ ಬಂದು KPSC ಒಳಗಡೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆತ ಕರಪ್ಷನ್ ಮಾಡೋದನ್ನು ಬಿಟ್ಟಿದ್ದಾನ ಅಥವಾ ಅವ್ರ ಮೇಲೆ ಏನಾದ್ರು ಕ್ಲೀನ್ ಚಿಟ್ ಸಿಕ್ಕಿದೆಯಾ? ಏನೂ ಇಲ್ಲ. ಕರಪ್ಷನ್ ಚಾರ್ಜಸನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಈ ಕರಪ್ಷನ್ ಅನ್ನೋದು KPSCಯಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ತೊಲಗಿಸಬೇಕು ಅಂತ ಹೇಳಿದ್ರೆ ಈ ಥರದ ಒಂದು ವಿದ್ಯಾರ್ಥಿಗಳ ಹೋರಾಟದ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಇವಾಗ CBI ತನಿಖೆಗೆ ಒಪ್ಸಿದ್ರೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನೋಡಿ, ಒಂದು ಪಾರದರ್ಶಕ ತನಿಖೆ ಆಗಬೇಕು ಅನ್ನೋದು ನಮ್ಮ ನಿಲುವು. CID ತನಿಖೆಗೆ ಕರ್ನಾಟಕ ಸರ್ಕಾರ ಹಲವಾರು ಕೇಸುಗಳನ್ನು ಕೊಟ್ಟಿದ್ದನ್ನು ನೋಡಿದ್ದೇವೆ. CID ಯಾರ ಕೆಳಗಡೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನೇರವಾಗಿ ರಾಜ್ಯ ಸರ್ಕಾರದ ಕೆಳಗಡೆ ಕೆಲಸ ಮಾಡುತ್ತೆ. ಇವತ್ತು ರಾಜ್ಯ ಸರ್ಕಾರ ಯಾಕೆ ಹಠ ಹಿಡ್ಕೊಂಡು ಕೂತಿದೆ? ನಾವು ಕೇಳ್ತಿರೋದು ತನಿಖೆ. ನಾವು ರಾಜ್ಯ ಸರ್ಕಾರದಿಂದ ಯಾರನ್ನಾರು ರಾಜೀನಾಮೆ ಕೊಡಿ ಅಂತ ಹೇಳಿದ್ದೀವ? ನಾವು ರಾಜೀನಾಮೆ ಕೇಳ್ತಾ ಇಲ್ಲ. ನಾವು ಕೇಳ್ತಿರೋದು ತನಿಖೆ ಮಾಡಿಸಿ. ತನಿಖೆ CIDಯಿಂದ ಆದರೆ ನಿಮಗೇನು, CBIಯಿಂದ ಆದ್ರೇನು? ಇವತ್ತು KPSCಯ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳ ಬೇಡಿಕೆ ಏನು? CBIಯಿಂದ ತನಿಖೆ ಮಾಡಿಸಿ ಅಂತ. ರಾಜ್ಯದ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಏನು ಹೇಳ್ತಾ ಇದ್ದಾರೆ? CBIಯಿಂದ ತನಿಖೆ ಮಾಡಿಸಿ ಅಂತ. ನಾಳೆ CBIಯಿಂದ ತನಿಖೆ ಆಗಿ KPSC ಶುದ್ಧ ಆದರೆ ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಒಳ್ಳೆ ಹೆಸರಲ್ವಾ? ಇವತ್ತಿನ ಮುಖ್ಯಮಂತ್ರಿಗಳಿಗೆ ಒಳ್ಳೆ ಹೆಸರಲ್ವಾ? ಆದರೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಯಾಕೆ ಇದನ್ನು ಮಾಡ್ತಾ ಇಲ್ಲ? ಯಾರೋ CBIಗೆ ವಹಿಸಿ ಅಂದ ಕೂಡಲೇ ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಓಡೋಡಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಏನು ಕಾನೂನು ಓದಿದ್ದಾರೆ ಅಂತೇಳಿ ಇವತ್ತು ವಿದ್ಯಾರ್ಥಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. CBI ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಕಾನೂನು ಇದೆಯಾ? ಇಲ್ಲ. ಇವ್ರಿಗೆ ಬೇಕಾಗಿದ್ದ ಕೇಸ್ಗಳನ್ನು ಯಾವ ರೀತಿಯಾಗಿ ಬೇಕಾದ್ರೂ ಮಾಡ್ತಾರೆ ಇವರು. ಆದರೆ ವಿದ್ಯಾರ್ಥಿಗಳ ಬೇಡಿಕೆಗೆ ಯಾಕೆ ಪುರಸ್ಕಾರ ನೀಡ್ತಾ ಇಲ್ಲ ಇವರು? ಓಕೆ, ಎಷ್ಟು ದಿನದಿಂದ ಈ ಒಂದು ಧರಣಿ? ನಮ್ಮದು ಧರಣಿ ಅಂತೇಳಿದರೆ KPSC ವಿರುದ್ಧದ ಹೋರಾಟ ಈ ಭ್ರಷ್ಟಾಚಾರ ಹೊರಗೆ ಬಂದಲ್ಲಿಂದ ಮಾಡ್ತಾ ಇದ್ದೀವಿ. ಈಗ ಕಳೆದ 3 ದಿನದಿಂದ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. KPSCಯ ಒಂದು ಏನು ಹಗರಣಗಳಿದ್ದಾವೆ, ಅಕ್ರಮಗಳ ತನಿಖೆ ಆಗಲಿ ಅಂತ ಬೇಡಿಕೆ ಇಟ್ಕೊಂಡು 3 ದಿನದಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಕೂತಿದ್ದೇವೆ. ಇದೇ ಫ್ರೀಡಮ್ ಪಾರ್ಕಿಗೆ ರಿಜ್ವಾನ್ ಅರ್ಷದ್ ಅವರು ಮೊನ್ನೆ ಸಚಿವರಾಗಿ ಪ್ರಮಾಣ ವಚನವನ್ನು ತಗೊಳ್ತಾರೆ. ಅವರು ಫ್ರೀಡಮ್ ಪಾರ್ಕಿಗೆ ಬರ್ತಾರೆ. ಆದರೆ ವಿದ್ಯಾರ್ಥಿ ಪರಿಷತ್ನ ಬೇಡಿಕೆಯನ್ನು ಕೇಳೋದಕ್ಕೆ ಬರುವಂತಹ ಒಂದು ನೈತಿಕವಾದಂಥ ಹೊಣೆ ಅವ್ರು ಹೊತ್ಕೊಳ್ಳೋದಿಲ್ಲ. ಅವರು ಸಚಿವರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಈ ಕ್ಷೇತ್ರದ ಶಾಸಕರವರು ನಾವು ಎಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದೀವೋ ಆ ಒಂದು ಜಾಗ ಏನಿದೆ ಇವರ ಒಂದು ವಿಧಾನಸಭಾ ಕ್ಷೇತ್ರದೊಳಗಡೆ ಬರುತ್ತೆ. ಆದರೆ ರಿಜ್ವಾನ್ ಅರ್ಷದ್ ಅವರಿಗೆ ಇಲ್ಲಿ ವಿದ್ಯಾರ್ಥಿ ಪರಿಷತ್ನ ಮುಂದೆ ಬಂದು ಮುಖ ತೋರಿಸುವಂತಹ ಒಂದು ಧೈರ್ಯ ಇಲ್ಲ ಅನಿಸುತ್ತೆ.
ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಬರ್ತಾರೆ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ DCP ಎಲ್ಲ ಹೇಳ್ತಾರೆ ವಿದ್ಯಾರ್ಥಿ ಪರಿಷತ್ನ ಹೋರಾಟದ ಹತ್ರನೂ ಬರ್ತಾರೆ ಅಂತ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ಹೋರಾಟದ ಹತ್ರ ಹೋಗಿ ಬೇರೆ ಹೋರಾಟದಲ್ಲಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅಲ್ಲಿ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೇವೆ, ನಮ್ಮ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿಂದ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಘೋಷಣೆ ಕೇಳಿದ ಕೂಡಲೇ ಸೀದಾ ಕಾರಿಗೆ ಹತ್ಕೊಂಡು ಓಡೋಗ್ತಾರೆ. ಅಂದರೆ ಸರ್ಕಾರದ ನಿಲುವೇನು? ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು 3 ದಿನದಿಂದ ಹೋರಾಟ ಮಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಕರೆದು ಒಂದು ನಿಯೋಗವನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡಲಿಲ್ಲ. ದೆಹಲಿಯಲ್ಲಿ ಹೋರಾಟ ಆಗಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಅಂತಾರೆ. ನಾವಿಲ್ಲಿ ಹೋರಾಟ ಮಾಡಿದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ? ಏನು ಹೇಳಿಕೆ ಕೊಟ್ಟರು ಪ್ರಿಯಾಂಕ್ ಖರ್ಗೆ ಅವರು? ಎಷ್ಟು ಬಾಲಿಶವಾದ ಹೇಳಿಕೆ. ಯಾರೋ ನಿನ್ನೆ ಹೇಳ್ತಾ ಇದ್ರು ಕಾನ್ಸ್ಟೇಬಲ್ಗಳ ಹತ್ರ ಕಲಿಬೇಕು ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ. ಅಂದರೆ ಆ ಮಟ್ಟಕ್ಕೆ ಒಬ್ಬರು ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ ಅಂದರೆ ಯಾವಾಗ ಇಡೀ ಸಾಮಾಜಿಕ ಜಾಲತಾಣ ವಿದ್ಯಾರ್ಥಿ ಸಮುದಾಯದ ನಡುವೆ ಅವರ ವಿರುದ್ಧ ವಿರೋಧಗಳು ಬರ್ತಾವೋ ಅವಾಗ ಅವ್ರು ಉಲ್ಟಾ ಹೊಡಿತಾರೆ, ನಾನು ಸ್ಟೇಟ್ಮೆಂಟನ್ನು ಈ ರೀತಿ ಕೊಟ್ಟೇ ಇಲ್ಲ ಅಂತಾರೆ. ಅಂದರೆ ಈ ಒಟ್ಟು ವ್ಯವಸ್ಥೆಯನ್ನು ಸುಧಾರಿಸುವಂತಹ ಮನಸ್ಸು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ನಮಗೆ ಅದಕ್ಕೆ ಅನುಮಾನ ಬರ್ತಾ ಇರೋದು, ಇವ್ರು ಯಾಕೆ KPSCಯ ವಿಚಾರ ಬಂದಾಗ CBI ತನಿಖೆ ಕೊಡೋದಕ್ಕೆ ಸರ್ಕಾರ ಹೆದರ್ತಾ ಇದೆ. ಇದರಲ್ಲಿ ಕೆಲವು ಪ್ರಭಾವಿ ಸಚಿವರುಗಳ ಬೆಂಬಲಿಗರು ಭಾಗಿಯಾಗಿದ್ದಾರೆ. KPSCಯ ಒಳಗಡೆ ಹುದ್ದೆಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವರ ಡೀಟೇಲ್ ಏನು ಅನ್ನೋದು KPSCಗೆ ಮಾತ್ರ ಗೊತ್ತಿರುತ್ತೆ. ಯಾರೋ ಒಬ್ಬ ದಳ್ಳಾಳಿ ಫೋನ್ ಮಾಡ್ತಾನೆ ಅಂತ ಹೇಳಿದ್ರೆ ದಾಖಲೆಗಳು ಅವ್ರ ಹತ್ರ ಹೋಗಿರೋದು ಹೇಗೆ? ಆ ವ್ಯಕ್ತಿಗಳ ಹೆಸರು, ಅವರ ಫೋನ್ ನಂಬರು, ಅವರ ಅಡ್ರೆಸ್ಸು ಇವತ್ತು ಆ ವ್ಯಕ್ತಿಗಳಿಗೆ ಸಿಗ್ತಾ ಇರೋದು ಹೇಗೆ? ಇದರ ಹಿಂದೆ KPSCಯ ಒಳಗಡೆ ಇರುವಂತಹ ಅಧಿಕಾರಿಗಳಿದ್ದಾರೆ, ಅಲ್ಲಿಯ ಸ್ಟಾಫ್ಗಳಿದ್ದಾರೆ. ಇದೊಂದು ದುಡ್ಡು ಮಾಡುವ ದೊಡ್ಡ ಮಾಫಿಯಾ ಇದ್ರೊಳಗಡೆ ಇದೆ. ಇವರೆಲ್ಲರೂ ಸೇರ್ಕೊಂಡು ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಈ KPSC ಶುದ್ಧಿಗಾಗಿ ನಮ್ಮ ಹೋರಾಟ. ನೀವು ಹೇಳಿದ್ರು ಎಲ್ಲರೂ ಸೇರಿಕೊಂಡು ಈ ಥರ ಮಾಡ್ತಾ ಇರೋದು ಅಂತ. ನಿಮ್ಮ ಪ್ರಕಾರ ಯಾರ್ಯಾರು? ನೋಡಿ, KPSCಯ ಒಳಗಡೆ ಇರುವಂಥವರನ್ನು ಪ್ರತಿ 3 ವರ್ಷಕ್ಕೆ ಬದಲಾವಣೆ ಆಗಬೇಕು ಅಂತಿದೆ. ನಾವು ಮೊನ್ನೆ KPSCಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ವಿ. ನಾವು ಒಳಗಡೆ ಹೋಗಿ ಅಲ್ಲಿ ಸೆಕ್ರೆಟ್ರಿ ಅವರನ್ನು ಭೇಟಿಯಾಗೋದಕ್ಕೆ ಹೋದ್ವಿ, ಒಂದು ನಿಯೋಗ. ಸೆಕ್ರೆಟ್ರಿ ಅವ್ರ ಹತ್ರ ಕೂತ್ಕೊಂಡು ನಾವೇನು ಹೇಳಿದ್ವಿ, IAS ಆಫೀಸರ್ ಅವರು, ಅವ್ರ ಹತ್ರ ನಮ್ಮದೊಂದು ಮನವಿ ಹೇಳಿದ್ವಿ, KPSCಯಲ್ಲಿ ಸುಧಾರಣೆ ಆಗಬೇಕು, ಎಕ್ಸಾಮಲ್ಲಿ ಸುಧಾರಣೆ ಆಗಲಿ, ನೀವು ತಂತ್ರಜ್ಞಾನವನ್ನು ಇದರೊಳಗಡೆ ಅಳವಡಿಸ್ಕೊಂಡು ಪರೀಕ್ಷೆ ಸುಧಾರಣೆ ಮಾಡಿ ಅಂತ ಹೇಳಿದ್ರೆ ಪರೀಕ್ಷೆ ನನ್ನ ಗಮನಕ್ಕೆ ಬರಲ್ರಿ, ಅದು ಎಕ್ಸಾಮಿನೇಷನಲ್ ಕಂಟ್ರೋಲರ್ ಅಂತಾರೆ. ಅಂದರೆ KPSCಯ ಸೆಕ್ರೆಟ್ರಿ ಹೇಳೋದು. ಅದನ್ನು ಬಿಟ್ಟು ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿದರೆ ಇದು ನನಗೆ ಬರಲ್ಲ ರೀ, ಸರ್ಕಾರಕ್ಕೆ ಬರುತ್ತೆ ಅಂತಾರೆ. ಸರ್ಕಾರದ ಗಮನಕ್ಕೆ ನೀವು ತನ್ನಿ ಅಂತ ಹೇಳಿದ್ರೆ ನಮ್ಮದು ಸಾಂವಿಧಾನಿಕ ಸಂಸ್ಥೆ ರೀ, ನಾನು ಯಾಕೆ ಸರ್ಕಾರಕ್ಕೆ ಹೇಳಬೇಕ್ರಿ ಅಂತಾರೆ. ಅಂದರೆ ಇವರ ಹೇಳಿಕೆಗಳು ಯಾವ ರೀತಿಯಾಗಿದೆ? ಅವ್ರು ಹೇಳ್ತಾರೆ KPSC ಅಧ್ಯಕ್ಷರು ಸದಸ್ಯರನ್ನು ತೆಗೆದುಬಿಡಿ, ನಾವೇ ನಡ್ಸ್ಕೊಂಡು ಹೋಗ್ತೀವಿ KPSCಯನ್ನು ಅಂತಾರೆ. ಅಂದರೆ ಈ ಒಳಗಡೆಯ ಅಧಿಕಾರಿಗಳಿಗೆ ಇದನ್ನು ಬದಲಾವಣೆ ಮಾಡೋದಕ್ಕೆ ಯಾಕೆ ಇವರಿಗೆ ಒಂದಷ್ಟು ಮುತುವರ್ಜಿ ಇಲ್ಲ? ಇವತ್ತೊಬ್ಬರು IAS ಆಫೀಸರ್ ಬಂದು ಕೂತಿದ್ದಾರೆ, ಇವತ್ತೊಂದು ವ್ಯವಸ್ಥೆಯನ್ನು ಸುಧಾರಿಸ್ಬೋದಲ್ವಾ? ಎಷ್ಟೋ IAS ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಷ್ಟೋ ವ್ಯವಸ್ಥೆಗಳನ್ನು ಬದಲಾಯಿಸಿದ್ದಾರೆ. ಇವತ್ತು ಅಂತಹ ಅವಕಾಶ ಇವ್ರ ಹತ್ರ ಇರಬೇಕಾದ್ರೆ ಇವ್ರು ಯಾಕೆ ಈ ಥರದ ಹೇಳಿಕೆ ಕೊಡ್ತಾರೆ? ಇದನ್ನೆಲ್ಲ ನೋಡಿದಾಗ ಅನಿಸೋದು KPSCಯ ಒಳಗಡೆ ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ. ಸುಮಾರು ಅಧ್ಯಾಪಕರನ್ನು ಮಾತಾಡಿದಾಗ ನಮ್ಮ ಹತ್ರ ಹೇಳಿದ್ದಾರೆ. ಇದರೊಳಗೆ ಮೇಜರಾಗಿ ನಡೀತಿರುವಂಥ ಹಗರಣವನ್ನು ಹೇಳ್ತೇನೆ ನೋಡಿ. ಯಾವುದೋ ಒಂದು ಅಧ್ಯಾಪಕರನ್ನು KPSCಯ ಒಳಗಡೆ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಉತ್ತರ ಪತ್ರಿಕೆಯನ್ನು ಇವ್ಯಾಲ್ಯೂಯೇಷನಿಗೆ ಕರೀತಾರೆ. ಆ ಹೋದಂಥ ಸಂದರ್ಭದಲ್ಲಿ ಅದೇ ಅಧ್ಯಾಪಕರು ಬಂದು ಮಾಡಿದ್ದಾರೆ ಅಂತ ಹೇಳಿ ಪ್ರೂಫಿಗೋಸ್ಕರ ಅವರಿಗೆ ಆಧಾರ್ ಬೇಸ್ಡ್ OTP ಬರುತ್ತೆ. ಆ OTP ಯಾರಿಗೆ ಬರಬೇಕು? ನೀವು ಯಾರೇ ಆದರೂ ಏನು ಕೇಳಿದ್ದೀವಿ, ನಮ್ಮ OTPಗಳನ್ನು ಬೇರೆಯವ್ರಿಗೆ ಹಂಚ್ಕೊಳ್ಬಾರ್ದು, ನಮ್ಮ OTP ನಮಗೆ ಮಾತ್ರ ಬರಬೇಕು. ಆದರೆ KPSCಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಅಧ್ಯಾಪಕರ OTPಗಳು ಬ್ಯಾಕ್ ಎಂಡಲ್ಲಿ KPSCಯ ನೌಕರರಿಗೆ ಸಿಗ್ತಾ ಇದೆ. ಅವರೇ ಹೇಳ್ತಾ ಇದ್ದಾರೆ, ಯಾರೋ ಒಬ್ಬರು ಅಧ್ಯಾಪಕರು ನನಗೆ OTP ಬಂದಿಲ್ಲ, ನಾನು ಏನು ಮಾಡಲಿ ಅಂತ ಹೇಳಿದ್ರೆ, ಇಲ್ಲ ಸರ್ ನೀವು ಹೋಗಿ ಅದು ನಮಗೆ ಸಿಗುತ್ತೆ, ನಾವು ಅಪ್ಡೇಟ್ ಮಾಡ್ತೀವಿ ಅಂತಾರೆ. ಅಂದರೆ ಅವ್ರಿಗೆ OTP ಸಿಗದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಅಧ್ಯಾಪಕರು ಬಂದು ಇವ್ಯಾಲ್ಯೂಯೇಷನ್ ಮಾಡಿದ್ದನ್ನು ಮಾರ್ಕ್ಸ್ಗಳನ್ನು ಬದಲಾಯಿಸ್ಬೋದು. ಇವತ್ತು OMR ಶೀಟ್ನಲ್ಲಿ ಒಬ್ಬ ವ್ಯಕ್ತಿ 100 ಪ್ರಶ್ನೆಗಳಿದ್ದರೆ ಅದರಲ್ಲಿ 50 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ 50 ಪ್ರಶ್ನೆಗಳನ್ನು ಖಾಲಿ ಬಿಡ್ತಾನೆ. ಅದನ್ನು ಯಾರೋ ಇಲ್ಲಿ ಒಳಗಡೆಯಿಂದ ತುಂಬೋದಾಗ್ತಾ ಇದೆ. ಅತಿ ಉತ್ತಮವಾದ ಅಂಕವನ್ನು ತಗೊಂಡು ವೆಟರ್ನರಿಯಲ್ಲಿ ಪಾಸಾದಂಥ ವ್ಯಕ್ತಿಗಳದ್ದು ಇದರಲ್ಲಿ ಪಶು ವೈದ್ಯಾಧಿಕಾರಿ ಹುದ್ದೆಯ ಪರೀಕ್ಷೆಯಲ್ಲಿ ನೋಡಿದ್ರೆ ಅವ್ರದ್ದೆಲ್ಲ ಮಾರ್ಕ್ಸ್ಗಳು ಕಡಿಮೆ ಇದ್ದಾವೆ. ಯಾರು ಚೆನ್ನಾಗಿ ಹಣ ಇದೆ ಮತ್ತೊಂದಿದೆ ಆ ಥರದ ಕೆಲವರು, ಎಲ್ಲರೂ ಅಂತಲ್ಲ, ಆ ಥರದ ಕೆಲವರು ಇವತ್ತು ಹುದ್ದೆಯಲ್ಲಿ ಟಾಪ್ ಲಿಸ್ಟಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇದು ಅನುಮಾನಕ್ಕೆ ಬರ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ನೀವು ಅವರಿಗೆ ಜಾಬ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಸರ್ಕಾರಕ್ಕೆ ರಿಕ್ರೂಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಪಶು ವೈದ್ಯಾಧಿಕಾರಿಗಳನ್ನು ತೊಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಿರೋದೇನು, ಈ ಥರ ಎಲ್ಲ ಬರಬೇಕಾದ್ರೆ ಇದ್ರ ಮೇಲೆ ತನಿಖೆ ಮಾಡಿ. ನಿಮಗೆ ತನಿಖೆಗೆ ಯಾಕೆ ಭಯ? ತನಿಖೆ ಅದು CID ಇಂದನೇ ಆಗಬೇಕನ್ನುವ ಹಠ ಸರ್ಕಾರಕ್ಕೆ ಯಾಕೆ? ಇದು ನಮ್ಮ ಪ್ರಶ್ನೆ ಇರೋವಂಥದ್ದು.
ಯಾಕೆ CIDಯಿಂದನೇ ತನಿಖೆ ಮಾಡಿಸಿ ಅಂತ ಸರ್ಕಾರ ಹೇಳ್ತಾ ಇರ್ಬೋದು? ಒಂದೇನೆಂದರೆ CID ಅಂತೂ ಸರ್ಕಾರದ ಕೆಳಗಡೆ ಇದೆ. ಸರ್ಕಾರ CID ಒಳಗಡೆ ಬರುವಂಥ ರಿಪೋರ್ಟನ್ನು ಮ್ಯಾನಿಪ್ಯುಲೇಟ್ ಮಾಡುವಂತಹ ಶಕ್ತಿ ಸರ್ಕಾರಕ್ಕಿದೆ. ಅಥವಾ ಪಾರದರ್ಶಕವಾಗಿ ತನಿಖೆಯನ್ನು ಮಾಡದ ರೀತಿಯಲ್ಲಿ ಅವರ ಮೇಲೆ ಪ್ರೆಷರನ್ನು ಹಾಕುವಂತಹ ಸಾಮರ್ಥ್ಯ ಸರ್ಕಾರಕ್ಕಿದೆ. ನಮ್ಮ ಹೋಮ್ ಮಿನಿಸ್ಟರ್ ಹೇಗೆ ಆನ್ಸರ್ ಮಾಡ್ತಾರೆ ಅಂತ ನಾವು ನೋಡಿದ್ದೀವಿ. ಹಾಗಾಗಿ ಹೋಮ್ ಮಿನಿಸ್ಟರ್ ಮೇಲೇ ನಮಗೆ ನಂಬಿಕೆ ಇಲ್ಲ. ಆ ಕಾರಣಕ್ಕಾಗಿಯೇ ನಾವು CID ಬೇಡ ಅಂತಿದ್ದೀವಿ. CIDಯ ಅಧಿಕಾರಿಗಳು ಸಮರ್ಥರಿದ್ದಾರೆ, ಆದರೆ ಇವತ್ತಿನ ಸರ್ಕಾರ ಆ ತನಿಖೆಯನ್ನು ಸರಿಯಾದ ಹಾದಿಯಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ತನಿಖೆ ಏನಿದೆ CBI ಥ್ರೂ ಆದರೆ ಅಥವಾ ಒಂದು ನ್ಯಾಯಾಂಗ ವ್ಯವಸ್ಥೆಯ ಒಳಗಡೆ ಈ ತನಿಖೆ ಆದರೆ ಖಂಡಿತವಾಗ್ಲೂ ಯಾರು ಅಭ್ಯರ್ಥಿಗಳಿದ್ದಾರೆ ಅವರಿಗೆ ನ್ಯಾಯ ಸಿಗುತ್ತೆ. ಅದಕ್ಕಾಗಿ ನಾವು ಈ ಥರದ ಬೇಡಿಕೆಯನ್ನಿಟ್ಟು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು KPSCಯ ಸೆಕ್ರೆಟರಿ ಅವರ ಮುಂದೆ ಕೂತು ನಾವು ಬೇಡಿಕೆಯನ್ನು ಇಟ್ಟಾಗ ಅವ್ರು ಕೇಳೋದಕ್ಕೆ ತಯಾರಿಲ್ಲ. ಅಂತಹ ವ್ಯಕ್ತಿಗೆ ನಾವೊಂದು ಮೆಮೊರೆಂಡಮ್ ಕೊಟ್ಟರೆ ಅದು ಖಂಡಿತ ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಹಾಗಾಗಿ ಆ ವ್ಯಕ್ತಿಗೆ ನಾವು ಮೆಮೊರೆಂಡಮನ್ನು ಕೂಡ ಕೊಡದೆ ಬಂದಿದ್ದೀವಿ. ಇವತ್ತುವರೆಗೆ 3 ದಿನ ಹೋರಾಟ ನಡೀತಾ ಇದೆ. KPSCಯಿಂದ ಯಾರೂ ಬರೋದಕ್ಕೆ ತಯಾರಿಲ್ಲ, ಸರ್ಕಾರದಿಂದ ಯಾರೂ ಬರೋದಕ್ಕೆ ತಯಾರಿಲ್ಲ. ಇವತ್ತಿಗೆ ನಮಗೆ ಮುಖ್ಯಮಂತ್ರಿಗಳನ್ನು ಅಥವಾ ಯಾರೋ ಒಂದು ಮಂತ್ರಿಗಳದ್ದು ಭೇಟಿಯನ್ನು ಮಾಡಿಸ್ತೇವೆ. ಪೊಲೀಸ್ ಅಧಿಕಾರಿಗಳು ಹೇಳಿದರು ನಿಮ್ಮದು 3 ದಿನದ ಹೋರಾಟ ಆಗಿದೆ, ಒಂದು ನಿಯೋಗ ಅವರನ್ನು ಭೇಟಿ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದರು. ಇವತ್ತು ಸಂಜೆ ಆಗ್ತಾ ಬಂದರೂ ಕೂಡ 3ನೇ ದಿನದ ಹೋರಾಟ ಆದರೂ ಕೂಡ ಸರ್ಕಾರದಿಂದ ಯಾವ ಪ್ರತಿನಿಧಿಗಳು ನಮ್ಮನ್ನು ಭೇಟಿ ಆಗೋದಕ್ಕೆ ರೆಡಿ ಇಲ್ಲ. ಹಾಗಂತ ಹೇಳಿದರೆ ಇವರಿಗೆ ಇದರ ಬಗ್ಗೆ ಕಾಳಜಿ ಇಲ್ಲ ಅಂತ. ಬೇರೆ ರಾಜ್ಯದಲ್ಲಿ ಹೋರಾಟಗಳು ನಡೆದ್ರೆ ಅವ್ರ ಮೇಲೆ ಭಾಳ ಕಾಳಜಿ ಬರುತ್ತೆ ವಿದ್ಯಾರ್ಥಿಗಳ ಮೇಲೆ. ಇದೇ ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ತರಗತಿ ಬಿಟ್ಟು ಇಲ್ಲಿ 3 ದಿನ ಫ್ರೀಡಮ್ ಪಾರ್ಕಲ್ಲಿ ಕೂತರೂ ಕೂಡ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಅಂದರೆ ಇವರದ್ದು ಏನಂತ ಹೇಳಿದ್ರೆ ಇವಾಗ ಅಗ್ರಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ರಾಜ್ಯದಾದ್ಯಂತ 22 ದಿನ ಹೋರಾಟ ಮಾಡಿದ ಮೇಲೆ ಅವ್ರನ್ನ ಫ್ರೀಡಮ್ ಪಾರ್ಕಿಗೆ ಕರೆಸಿ ತುಂಬ ಹೀರೋಗಳಾಗೋದಕ್ಕೋಸ್ಕರ ಏನು ಮಾಡಿದರು ಗೃಹ ಸಚಿವರು, ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮೊದಲೇ ಎಲ್ಲವನ್ನು ಸೆಟ್ ಮಾಡ್ಕೊಂಡು ಬಂದಿದ್ದರು ಗೃಹ ಸಚಿವರು. ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಟ್ಟ 5 ನಿಮಿಷಕ್ಕೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ. ಅವರ ಹೋರಾಟಕ್ಕೆ ಜಯ ಆಗಬೇಕು ಅನ್ನೋದು ನಮ್ಮದು ಕೂಡ ಇದೆ. ಅಗ್ರಿಯ ವಿದ್ಯಾರ್ಥಿಗಳದ್ದು ಅವರ ಹೋರಾಟಕ್ಕೆ ಜಯ ಆಗಿದೆ. ಆದರೆ ಎಷ್ಟು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಗೃಹ ಸಚಿವರು ಇಲ್ಲಿ ಬಂದು ವೇದಿಕೆ ಮೇಲೆ ಹೇಳಿಕೆ ಕೊಟ್ಟು ಕೂಡಲೇ KE ಅಲ್ಲಿ ಅದನ್ನು ಪರೀಕ್ಷೆಯನ್ನು ಮುಂದೂಡುವಂಥ ಕೆಲಸ ಮಾಡುತ್ತೆ. ಯಾವ ಗೃಹ ಸಚಿವರಿಂದ ಅಧಿಕೃತ ಪತ್ರವನ್ನು KE ಕಳಿಸಿದ್ದಾರೆ? ಏನೂ ಕಳಿಸದೆ KE ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡುತ್ತೆ. ಇವರೇ ನಮಗೆ ಪ್ರಶ್ನೆ ಮಾಡ್ತಾರೆ, ಕಾನೂನು ಕಲೀರಿ ಅಂತೇಳಿ. ಹಾಗಾದ್ರೆ ಕಾನೂನಲ್ಲಿ ಒಬ್ಬ ಹೋಮ್ ಮಿನಿಸ್ಟರಿಂದ ಅಧಿಕೃತ ಪತ್ರ KEಗೆ ಹೋಗೋದು ಬೇಡವಾ? ಹೋಮ್ ಮಿನಿಸ್ಟ್ರು ವೇದಿಕೆ ಮೇಲೆ ಅನೌನ್ಸ್ ಮಾಡಿದ ಕೂಡಲೇ KE ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡ್ಬೋದು ಅಂತ ಆದರೆ ನಾವು ಬೇಡಿಕೆ ಇಡ್ತಾ ಇದ್ದೀವಿ CBI ಕೊಡಿ ಅಂತ. ನಾವು ಕೇಳಿದ ಕೂಡಲೇ ನೀವು ಯಾಕೆ CBI ಕೊಡಬಾರ್ದು? ಹಾಗಾದ್ರೆ ಕಾನೂನು ಗೃಹ ಸಚಿವರಿಗೆ ಗೊತ್ತಿಲ್ಲ ಅಂತ ಆಯಿತು. ಕಾನೂನನ್ನು ರಾಜಕೀಯಕ್ಕೆ ಹೇಗೆ ಬೇಕು ಅಂತೇಳಿ ಈ ಗೃಹ ಸಚಿವರು ಬದಲಾಯಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ದಾರೆ. ಇವಾಗ ನಿಮ್ಮ ಈ ಒಂದು ಪ್ರತಿಭಟನೆಗೆ ಸರ್ಕಾರದಿಂದ ಯಾವುದೇ ಒಂದು ಸಪೋರ್ಟ್ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಮುಂದಿನ ನಡೆ ಏನು? ಸರ್ಕಾರ ಇವತ್ತು ಸಂಜೆವರೆಗೆ ನಾವು ಕಾಯ್ತೇವೆ. ಸರ್ಕಾರದಿಂದ ಪ್ರತಿಕ್ರಿಯೆ ಬರ್ತಾ ಇಲ್ಲ ಇನ್ನೂ. ನಮ್ಮ ಹತ್ರ ಮಾತುಕತೆ ಮಾಡುವಂಥ ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಇನ್ನೂ ಸರ್ಕಾರ ಯಾವ ಹಂತದಲ್ಲಿದೆ ಅಂತ ಹೇಳಿದ್ರೆ ಸಚಿವರು ಗಲಾಟೆಯಲ್ಲೇ ಇದೆ. ಯಾವ ಜಾತಿಯವರಿಗೆ ಯಾವ ಸಚಿವರನ್ನು ಕೊಡಬೇಕು, ಯಾರನ್ನು ಕೈ ಬಿಡಬೇಕು, ಇವತ್ತೊಂದು ಮಹಿಳೆಗೆ ಸಚಿವರನ್ನು ಕೊಟ್ಟಿಲ್ಲ, ಯಾರನ್ನು ಮಾಡೋದು? ಹಾಗಾಗಿ ಬರೀ ಸಚಿವ ಸಂಪುಟದ ವಿಸ್ತರಣೆಯ ಒಳಗಡೆನೇ ಸರ್ಕಾರ ಮುಳುಗೋಗಿರೋದ್ರಿಂದ ನಮಗೆ ಸಂಜೆವರೆಗೂ ಕೂಡ ಯಾರು ಭೇಟಿ ಆಗ್ತಾರೆ ಅನ್ನುವ ಭರವಸೆ ಇಲ್ಲ. ಹಾಗಾಗಿ ನಾವು ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಕೂತ್ಕೊಂಡ್ರೆ ನೀವು ಯಾರು ನಮ್ಮ ಮನವಿಯನ್ನು ಕೇಳಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮನೆ ಹತ್ರನೇ ಬರ್ತೀವಿ, ಎಲ್ಲರೂ ನಮ್ಮ ಮನವಿಯನ್ನು ನೀವು ತಗೊಳ್ಳಿ. ಮುಖ್ಯಮಂತ್ರಿಗಳಿಗಂತೂ ಪಾಪ ಇಲ್ಲಿ ಬಂದು ವಿದ್ಯಾರ್ಥಿಗಳ ಮನವಿ ಕೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಳ್ಳೆ ಪೋಸ್ಟರ್ ಸಿಗುತ್ತೆ, ಒಂದೊಳ್ಳೆ ವಿಡಿಯೋ ಸಿಗುತ್ತೆ ಅಂದರೆ ಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳ ಹತ್ರ ಹೋಗ್ತಾರೆ. ಇಲ್ಲಿ ಪಾಪ ಫ್ರೀಡಮ್ ಪಾರ್ಕಿಗೆ ಬಂದರೆ ಮಳೆಯಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ, ಇಲ್ಲಿ ಒಳ್ಳೆ ವಿಡಿಯೋನೂ ಸಿಗಲ್ಲ, ಒಳ್ಳೆ ಕಂಟೆಂಟು ಸಿಗಲ್ಲ ಮುಖ್ಯಮಂತ್ರಿಗೆ. ಹಾಗಾಗಿ ಅವ್ರು ಇಲ್ಲಿಗೆ ಬರಲ್ಲ. ನಾವೇ ನಿಮ್ಮ ಮನೆ ಹತ್ರ ಬರುವಂಥ ಹೋರಾಟವನ್ನು ಮಾಡ್ತೇವೆ.